ಕೋಗಿಲು ಬಡಾವಣೆಯಲ್ಲಿ ಯಾರೆಲ್ಲ ಈಗ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅದು ಅಕ್ರಮವಾಗಿ ಅದನ್ನ ತೆರವುಗೊಳಿಸಿದ ಬಳಿಕ ಅವರೆಲ್ಲರೂ ಕೂಡ ನಿರಾಶ್ರಿತರಾಗಿದ್ದಾರೆ. ಅವರಿಗೆ ಫಟಾಫಟ್ ಅಂತೇಳಿ ಫ್ಲಾಟ್ನ ಭಾಗ್ಯ ಸಿಗ್ತಾ ಇದೆ. ಆದ್ರೆ ಫಲಾನುಭವಿಗಳು ಯಾರಿದ್ರಲ್ಲ ಅವ್ರಿಗೆ ಇನ್ನೂ ಕೂಡ ಸರಿಯಾಗಿ ಅವರಿಗೆ ಸಿಗಬೇಕಾಗಿರುವಂತಹ ಮನೆಗಳು ಸಿಕ್ಕಿಲ್ಲ. ಮತ್ತೊಂದು ಕಡೆ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿದೆ. ವಸೈ ಮತ್ತು ಫಕೀರ್ ಕಾಲೋನಿಯಲ್ಲಿ ಮನೆಗಳ ತೆರವು ವಿಚಾರವಾಗಿ ಕೇಸ್. ಕೋಗಿಲು ಲೇಔಟ್ ಮನೆಗಳ ತೆರವು ಪ್ರಕರಣ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿದೆ. ಎಲ್ಲಿ ತನಕ ಹೋರಾಟ ನ್ಯಾಯ, ಎಲ್ಲಿ ತನಕ ಹೋರಾಟ ಮನೆ ಸಿಗಬಹುದು. बोलो भारत माता की वंदे मातರಂ. ಕೋಗಿಲು ಬಡಾವಣೆಯ ಮನೆಗಳು ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿರುವುದು. ವಸೀಂ ಮತ್ತು ಫಕೀರ್ ಕಾಲೋನಿಯಲ್ಲಿ ಮನೆಗಳನ್ನ ತೆರವುಗೊಳಿಸಲಾಗಿತ್ತು. ಕಳೆದ 30 ವರ್ಷಗಳಿಂದ 300 ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಬೇಕು ಹಾಗೂ ಪರಿಹಾರ ಕಲ್ಪಿಸಬೇಕು. ನೆಲಸಮಗೊಳಿಸಿರುವ ಮನೆಗಳನ್ನ ಮತ್ತೆ ಕಟ್ಟಿಕೊಡಬೇಕು ಅಂತೇಳಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋಗಿಲು ಬಡಾವಣೆ ನಿವಾಸಿಗಳಾದ ಜೈಬ್ ತಬಸ್ಸಂ, ರೆಹಾನಾ ಮತ್ತು ಆರಿಫ್ ಬೇಗಂ ಇಂದ ಈ ಅರ್ಜಿ ಸಲ್ಲಿಕೆ ಆಗಿರೋದು. ಅರ್ಜಿಯಲ್ಲಿ ರಾಜ್ಯ ಸರ್ಕಾರ, ಬಿಬಿಎಂಪಿ ಆಯುಕ್ತರು ಮತ್ತು ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಅವರನ್ನು ಕೂಡ ಪ್ರತಿವಾದಿಗಳಂದ್ರೆ ಜಿಬಿಎ ಅಧಿಕಾರಿಗಳನ್ನು ಕೂಡ ಇಲ್ಲಿ ಪ್ರತಿವಾದಿಗಳನ್ನಾಗಿ ಮಾಡಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಆಗಿರೋದು ಏನಾಗಬಹುದು? ಈಗ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಿರೋದು ಲೀಗಲ್ ಆಗಿ ಅದರ 300 ಮನೆಗಳೇನಿದ್ದಾವೆ ಅದೆಲ್ಲವೂ ಕೂಡ ಅನಧಿಕೃತ ಅಂತ ಹೇಳಿ ಅದಕ್ಕೆ ಪೇಪರ್ಸ್ಗಳು ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದೆಲ್ಲ ಡಾಕ್ಯುಮೆಂಟ್ಸ್ಗೆ ಇಟ್ಕೊಂಡೇ ಅಷ್ಟು ಮನೆಗಳನ್ನ ನೆಲಸಮ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನ ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಕೂಡ ಇವರು ಅಂದ್ರೆ ಜಿಬಿಎ ಹೇಳುವಂತಹ ಪ್ರಕಾರ ನಾವು ಹಲವು ಬಾರಿ ನೋಟಿಸ್ಗಳನ್ನು ಕೊಟ್ಟಿದ್ದೀವಿ, ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಇಲ್ಲಿಂದ ಇದು ಇಲ್ಲೀಗಲ್ ಜಾಗ, ಇಲ್ಲಿಂದ ಹೊರಗಡೆ ಹೋಗಿ ಅಂತ ಹೇಳಿ ಹಲವು ಬಾರಿ ಕೂಡ ನಾವು ಅವರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ವಿ. ಆದ್ರೆ ಅವರು ಅದನ್ನ ಗಮನದಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿ ಒಂದು ವಾದವನ್ನು ಕೂಡ ಮಾಡಿರುವಂತದ್ದು. ಅದೇ ರೀತಿಯಾಗಿ ಈ ಹಿನ್ನೆಲೆಯಲ್ಲಿ ಅಂದ್ರೆ 300 ಜನರ ಏನಿದೆ 300 ಮನೆಗಳೇನಿದೆ ಅಷ್ಟೂ ಜನಕ್ಕೆ ಪುನರ್ವಸತಿ ಕಲ್ಪಿಸಿಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅಂದ್ರೆ ತಬಸ್ಸುಮ್ ಮತ್ತೆ ಇನ್ನಿತರ ವ್ಯಕ್ತಿಗಳು ಸೇರಿ. ಹೀಗಾಗಿ ಈ ಒಂದು ಅರ್ಜಿ 5ನೇ ತಾರೀಕು ಮುಂದೆ ಹೋಗಿದೆ. 5ನೇ ತಾರೀಕು ಅಲ್ಲಿ ಕೂಡ ಒಂದು ವಾದ ಪ್ರತಿವಾದ ಸುದೀರ್ಘವಾಗಿ ನಡೆಯುತ್ತೆ ಅಂತಾನೆ ಹೇಳಬಹುದಾಗಿದೆ. ಜಿಬಿಎ ಅಧಿಕಾರಿಗಳು ಅವರ ಬಳಿ ಇರುವಂತಹ ಡಾಕ್ಯುಮೆಂಟ್ಸ್ಗಳಾಗಿರಬಹುದು ಮತ್ತೆ ಅವರು ಯಾರ್ಯಾರ ಮನೆಗಳಿಗೆ ಹೋಗಿದ್ದಾರೆ ಅಂದ್ರೆ ಈಗಾಗಲೇ ನೋಟಿಸ್ ಅನ್ನು ನೀಡೋದಕ್ಕೆ ಅಧಿಕಾರಿಗಳು ಯಾರ್ಯಾರು ಹೋಗಿದ್ದಾರೆ ಅದೆಲ್ಲದರ ಡೀಟೇಲ್ಸ್ ಗಳನ್ನು ಕಲೆ ಹಾಕಲಾಗುತ್ತೆ. ಮತ್ತೆ ಅದೇ ರೀತಿಯಾಗಿ ಅಲ್ಲಿದ್ದಂತಹ ಅಂದ್ರೆ ನೀರಿನ ಸೌಕರ್ಯವನ್ನ ನೀಡಿದಂತಹ ವ್ಯಕ್ತಿಗಳಿಗೆ ಕೂಡ ಈ ರೀತಿಯಾಗಿ ನೀರಿನ ಸೌಕರ್ಯವನ್ನು ನೀಡಿದ್ದಾರೆ. ಅವರನ್ನು ಕೂಡ ನಾವು ಸಸ್ಪೆಂಡ್ ಮಾಡಿದೀವಿ. ಯಾಕಂದ್ರೆ ಇದು ಇಲ್ಲಿಗಲ್ ಆಗಿದ್ರು ಕೂಡ ಅವರು ನೀರಿನ ಸೌಕರ್ಯವನ್ನ ನೀಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆ ಸಸ್ಪೆನ್ಷನ್ ಆರ್ಡರ್ಗಳೇನಿದೆ ಅದೆಲ್ಲವನ್ನು ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಜಿಬಿಎ ಅಧಿಕಾರಿಗಳ ಬಳಿ ಇರುವಂತಹ ಪ್ರಮುಖ ಸಾಕ್ಷಿಗಳು ಅಂತಾನೆ ಹೇಳ್ಬೋದು. ಇದರಲ್ಲಿ ರಾಜ್ಯ ಸರ್ಕಾರ ಹಾಗೂ ಜಿಬಿಎ ಅಧಿಕಾರಿಗಳ ವಿರುದ್ಧವಾಗಿ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಇಲ್ಲಿ ಇವರಿಗೆ ಎಷ್ಟು ಬಾರಿ ನೋಟಿಸ್ ಅನ್ನ ಬಂದಿದೆ ಅಂದ್ರೆ ಇವರು ಹೇಳುವಂತಹ ಪ್ರಕಾರ ನಮಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಬಂದಿಲ್ಲ. ನೋಟಿಸ್ ಅನ್ನ ನೀಡಿದಂತಹ ಸಂದರ್ಭದಲ್ಲಿ ನಾವು ಸಹಜವಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತೀವಿ ಅಂತ ಹೇಳಿ ಇವರ ಒಂದು ಹೇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿಯೊಂದು ಒಂದೇ ಒಂದು ಡೆಮಾಲಿಷನ್ ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪದ್ಧತಿ ಇರುತ್ತೆ. ಒಂದು ನೋಟಿಸ್ ಅನ್ನ ಕೊಡಬೇಕು, ಇಂತಿಷ್ಟು ದಿನಗಳವರೆಗೂ ಕೂಡ ನೀವು ಅದನ್ನ ಅಲ್ಲಿಂದ ಖಾಲಿ ಮಾಡಬೇಕು ಅಂತ ಹೇಳಿ. ಅದು ಸರ್ಕಾರಿ ಜಮೀನಾದ್ರೂ ಕೂಡ ಓಕೆ,
ಇಲ್ಲ ಪ್ರೈವೇಟ್ ಇದಾದ್ರೂ ಓಕೆ, ಅದಕ್ಕೆ ಒಂದು ನೋಟಿಸ್ ಅನ್ನ ಒಂದು ಪ್ರೊಸೀಜರ್ ಇರುತ್ತೆ. ಅದನ್ನ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ ಬಳಿಕವಷ್ಟೇ ಅಷ್ಟು ದೊಡ್ಡ ಒಂದು ಕಾರ್ಯಾಚರಣೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಜಿಬಿಎ ಅಧಿಕಾರಿಗಳು ಅವರ ಬಳಿ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಇದೆ ಅನ್ನೋದ್ರ ಮೇಲೆ ಈ ಒಂದು ಕೇಸ್ ನಿಂತಿದೆ ಅಂತಾನೆ ಹೇಳ್ಬೋದಾಗಿದೆ. ಅಕಸ್ಮಾತ್ ಇವರು ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಇವರು ಖಾಲಿ ಮಾಡದೇ ಇದ್ದಂತಹ ಪಕ್ಷದಲ್ಲಿ, ಇವರು ಏನಾದರೂ ಹಠಕ್ಕೆ ಬಿದ್ದಂತಹ ಪಕ್ಷದಲ್ಲಿ ಸಹಜವಾಗಿ ಅವರಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಇವರು ಕೇಳಿರುವಂತಹ ಪರಿಹಾರ ಕೂಡ ಸಿಗೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಒಂದು ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡೋದು ಕೂಡ ಕ್ರೈಮ್ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಸದ್ಯ ಮುಂದಿನ ಹಂತದ ಅಂದ್ರೆ 5ನೇ ತಾರೀಕು ಏನು ಮುಂದೂಡಿಕೆ ಆಗಿದೆ, ಆ 5ನೇ ತಾರೀಕು ಯಾವ ರೀತಿ ವಾದ ಪ್ರತಿವಾದ ನಡೆಯುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಿದೆ. ಅದರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೋಗಿಲು ಬಡಾವಣೆಯಲ್ಲಿ ಯಾರೆಲ್ಲ ಈಗ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅದು ಅಕ್ರಮವಾಗಿ ಅದನ್ನ ತೆರವುಗೊಳಿಸಿದ ಬಳಿಕ ಅವರೆಲ್ಲರೂ ಕೂಡ ನಿರಾಶ್ರಿತರಾಗಿದ್ದಾರೆ. ಅವರಿಗೆ ಫಟಾಫಟ್ ಅಂತೇಳಿ ಫ್ಲಾಟ್ನ ಭಾಗ್ಯ ಸಿಗ್ತಾ ಇದೆ. ಆದ್ರೆ ಫಲಾನುಭವಿಗಳು ಯಾರಿದ್ರಲ್ಲ ಅವರಿಗೆ ಇನ್ನೂ ಕೂಡ ಸರಿಯಾಗಿ ಅವರಿಗೆ ಸಿಗಬೇಕಾಗಿರುವಂತಹ ಮನೆಗಳು ಸಿಕ್ಕಿಲ್ಲ. ಮತ್ತೊಂದು ಕಡೆ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿದೆ. ವಸೈ ಮತ್ತು ಫಕೀರ್ ಕಾಲೋನಿಯಲ್ಲಿ ಮನೆಗಳ ತೆರವು ವಿಚಾರವಾಗಿ ಕೇಸ್. ಕೋಗಿಲು ಲೇಔಟ್ ಮನೆಗಳ ತೆರವು ಪ್ರಕರಣ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿದೆ. ಎಲ್ಲಿ ತನಕ ಹೋರಾಟ ನ್ಯಾಯ ಕೊಡಿಸಿ ಹೋರಾಟ, ಎಲ್ಲಿ ತನಕ ಹೋರಾಟ ಮನೆ ಸಿಗಬಹುದು. बोलो भारत माता की वंदे मातरम. ಕೋಗಿಲು ಬಡಾವಣೆಯ ಮನೆಗಳು ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿರುವುದು. ವಾಸೀಂ ಮತ್ತು ಫಕೀರ್ ಕಾಲೋನಿಯಲ್ಲಿ ಮನೆಗಳನ್ನ ತೆರವುಗೊಳಿಸಲಾಗಿತ್ತು. ಕಳೆದ 30 ವರ್ಷಗಳಿಂದ 300 ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಬೇಕು ಹಾಗೂ ಪರಿಹಾರ ಕಲ್ಪಿಸಬೇಕು. ನೆಲಸಮಗೊಳಿಸಿರುವ ಮನೆಗಳನ್ನ ಮತ್ತೆ ಕಟ್ಟಿಕೊಡಬೇಕು ಅಂತೇಳಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋಗಿಲು ಬಡಾವಣೆ ನಿವಾಸಿಗಳಾದ ಜೈಬ್ ತಬಸ್ಸಂ, ರೆಹಾನಾ ಮತ್ತು ಆರಿಫ್ ಬೇಗಂ ಇಂದ ಈ ಅರ್ಜಿ ಸಲ್ಲಿಕೆ ಆಗಿರೋದು. ಅರ್ಜಿಯಲ್ಲಿ ರಾಜ್ಯ ಸರ್ಕಾರ, ಬಿಬಿಎಂಪಿ ಆಯುಕ್ತರು ಮತ್ತು ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಅವರನ್ನು ಕೂಡ ಪ್ರತಿವಾದಿಗಳಂದ್ರೆ ಜಿಬಿಎ ಅಧಿಕಾರಿಗಳನ್ನು ಕೂಡ ಇಲ್ಲಿ ಪ್ರತಿವಾದಿಗಳನ್ನಾಗಿ ಮಾಡಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಆಗಿರೋದು ಏನಾಗಬಹುದು? ಈಗ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಿರೋದು ಲೀಗಲ್ ಆಗಿ ಅದರ 300 ಮನೆಗಳೇನಿದ್ದಾವೆ ಅದೆಲ್ಲವೂ ಕೂಡ ಅನಧಿಕೃತ ಅಂತ ಹೇಳಿ ಅದಕ್ಕೆ ಪೇಪರ್ಸ್ಗಳು ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದೆಲ್ಲ ಡಾಕ್ಯುಮೆಂಟ್ಸ್ಗೆ ಇಟ್ಕೊಂಡೇ ಅಷ್ಟು ಮನೆಗಳನ್ನ ನೆಲಸಮ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನ ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಕೂಡ ಇವರು ಅಂದ್ರೆ ಜಿಬಿಎ ಹೇಳುವಂತಹ ಪ್ರಕಾರ ನಾವು ಹಲವು ಬಾರಿ ನೋಟಿಸ್ಗಳನ್ನು